ಆಡಳಿತದಲ್ಲಿ ಅಲ್ಲಿ ಜವಾಬ್ದಾರಿ ಸ್ಥಾನದಲ್ಲಿರೋರು, ಫ್ರಾಂಕ್ಲಿ ಸ್ಪೀಕಿಂಗ್ ಪ್ರಕಾಶ್ ಅನ್ನುವ ವ್ಯಕ್ತಿ 3ರಿಂದ 5 ಕೋಟಿ ವೆಚ್ಚ ಮಾಡಿ ತನ್ನ ಹುಟ್ಟುಹಬ್ಬವನ್ನು ಆಚರಣೆ ಮಾಡಿದ್ದನ್ನು ನಾವು ಸಾರ್ವಜನಿಕವಾಗಿ ಪ್ರಶ್ನೆ ಮಾಡಿದ್ರಿ. ಇಲ್ಲಿವರೆಗೂ ತಮ್ಮ ತುಟಿಯನ್ನು ಬಿಚ್ಚದ ಶ್ರೀ ನಿರ್ಮಾಣ ಸ್ವಾಮೀಜಿಗಳವ್ರಿಗೆ ನಾವು ಕೇಳೋವಂಥ ನೇರ ಪ್ರಶ್ನೆ ಏನು ಅಂತಂದರೆ, ಈ ಮಠವನ್ನು ದಾನ ಧರ್ಮ, ತೆಂಗಿನಕಾಯಿ, ಅಕ್ಕಿ, ಬೇಳೆ, ಜಮೀನು, ಹಣ ಕೊಟ್ಟು ನಿಮ್ಮ ಪಾದಗಳನ್ನು ತೊಳೆದು ಪಾದ ಪೂಜೆಯನ್ನು ಮಾಡಿ ಕೊಟ್ಟಂಥ ದೇಣಿಗೆ, ಹಣ, ಫೀಸು, ಇವತ್ತು 500 ಸಂಸ್ಥೆಗಳು, ವಿದ್ಯಾಸಂಸ್ಥೆಗಳು 2 ಲಕ್ಷ ಮಕ್ಕಳು ಅಲ್ಲಿ ಓದ್ತಾ ಇದ್ದಾರೆ. ಪ್ರಶ್ನೆ ಏನಪ್ಪ ಅಂತಂದರೆ, ಈ ಒಂದು ಸಮುದಾಯದಕ್ಕೆ ಒಳ್ಳೇದು ಮಾಡೋಕ್ಕೋಸ್ಕರ ಕಟ್ಟಿದಂಥ ಈ ಮಠದಲ್ಲಿ ಇವತ್ತು 5 ಕೋಟಿ ಕೊಟ್ಟು ಹುಟ್ಟುಹಬ್ಬಗಳನ್ನು ಆಚರಣೆ ಮಾಡ್ಕೊಂಡು ಓಡಾಡೋದು ಇಂಪೋರ್ಟೆಡ್ ಕಾರುಗಳಲ್ಲಿ, ತಿನ್ನೋದು 5 ಸ್ಟಾರ್ ಹೋಟ್ಲಿನ ಊಟಲ ಸ್ಟ್ಯಾಂಡರ್ಡ್ಸು, ಜೀವನ ಮಾಡೋದು 5 ಸ್ಟಾರ್ ಹೋಟ್ಲಿನ ಈ ರೀತಿಯ ಪರಂಪರೆ ಒಕ್ಕಲಿಗ ಸಮುದಾಯಕ್ಕೆ ನಿಜವಾಗ್ಲೂ ಅವಶ್ಯಕತೆ ಇದೆಯಾ ಅಂತ ಈ ಮೂಲಕ ನಿಮ್ಮನ್ನು ಕೇಳುತ್ತಾ, ನಾನು ನೇರವಾಗಿ ಕೇಳೋದೇನಂತಂದರೆ, ಶ್ರೀ ನಿರ್ಮಾಣ ಸ್ವಾಮೀಜಿಯವರೇ ದಯಮಾಡಿ ಈ ಒಂದು ಸಮುದಾಯದ ಜನಗಳಿಗೆ, ಒಕ್ಕಲಿಗರಿಗೆ ಈ ಮಠದಲ್ಲಿ ಆಮದಾನಿ ಏನು ಬರ್ತಾ ಇದೆ, ಇದಕ್ಕೆ ಯಾರ್ಯಾರು ಖರ್ಚಾಗ್ತಾ ಇದೆ, ನಿಜವಾಗ್ಲೂ ಈ ಒಂದು ಮಠ ಕಟ್ಟಿದ್ದ ಉದ್ದೇಶ ಏನು ಅಂತಂದರೆ ಬಡವರಿಗೆ, ಸಮುದಾಯದ ಬಡವರಿಗೆ, ನಿರ್ಗತಿಕರಿಗೆ, ಆಮೇಲೆ ಎಕನಾಮಿಕಲಿ ಬ್ಯಾಕ್ವರ್ಡ್ ಅವ್ರಿಗೆ ಒಳ್ಳೇದಾಗಲಿ, ಅವ್ರ ಮಕ್ಕಳಿಗೆ ಸೀಟ್ ಸಿಗಲಿ ಅಂತ. ನಮ್ಮ ಪ್ರಶ್ನೆ ಏನಪ್ಪ ಅಂತಂದರೆ, ಯಾರಿಗಾದರೂ ಈ ಒಂದು BGS ಮಠದಿಂದ, ಆ ವಿದ್ಯಾಸಂಸ್ಥೆಗಳಿಂದ ಯಾರಿಗಾದರೂ ನಿಜವಾಗ್ಲೂ 50% ಡಿಸ್ಕೌಂಟಲ್ಲಿ ಸೀಟ್ಗಳು ಸಿಕ್ಕಿದೆಯಾ? ಮೆಡಿಕಲ್ ಸೀಟ್, ಡೆಂಟಲ್ ಸೀಟ್, ಮ್ಯಾನೇಜ್ಮೆಂಟ್ ಸೀಟ್, ಇಂಜಿನಿಯರಿಂಗ್ ಸೀಟ್ ವಗೇರ BBM ಸೀಟ್, ಅಥವಾ PU ಆಗಿರ್ಬೋದು, 10th ಆಗಿರ್ಬೋದು, ಅಥವಾ ಓದ್ತಾರಂಥ ಮಕ್ಕಳಾಗಿರ್ಬೋದು, ಯಾರಿಗಾದರೂ ನಿಮ್ಮಗಳಿಗೆ ಡಿಸ್ಕೌಂಟಲ್ಲಿ 50% ಡಿಸ್ಕೌಂಟಲ್ಲಿ ಅಥವಾ ಉಚಿತವಾಗಿ ಅಥವಾ ನಿರ್ಗತಿಕರಿಗೆ ಆ ಒಂದು ಮಠದಿಂದ ನಿಮ್ಮ ಮಕ್ಕಳಿಗೆ ಪೋಷಣೆಗೆ ಅಥವಾ ಓದಿಸಲಿಕ್ಕೆ ಸಹಾಯ ಆಗ್ತಾ ಇದೆಯಾ? ಸಹಾಯ ಆಗ್ತಾ ಇದೆ, ದಯಮಾಡಿ ಅಲ್ಲಿ ತಿಳಿಸಿ. ಯಾಕೆ ಅಂತಂದರೆ, ನಾವು ಮಠವನ್ನು ಪ್ರಶ್ನೆ ಮಾಡ್ತಾ ಇದ್ದೀವಿ ಸಾರ್ವಜನಿಕವಾಗಿ. ನಮಗೆ ಲೆಕ್ಕಾಚಾರ ಕೊಡಿ. 500 ಸಂಸ್ಥೆಗಳಿಂದ ಆಮದಾನಿ ಏನು ಬರ್ತಾ ಇದೆ, ಡೊನೇಷನ್ಸ್ ಏನು ಬರ್ತಾ ಇದೆ, ಭಕ್ತಾದಿಗಳು ಕೊಡ್ತಾ ಇರೋಂಥ ಡೊನೇಷನ್ಸ್ ದೇಣಿಗೆ ಆಗಿರ್ಬೋದು, ಪಾದಪೂಜೆಗಳ ಹಣ ಆಗಿರ್ಬೋದು, ಎಲ್ಲೂ ಹೋಗ್ತಾ ಇದೆ? ಒಬ್ಬ ಮಠದ ವ್ಯಕ್ತಿ 5 ಕೋಟಿ ವೆಚ್ಚದಲ್ಲಿ ಊಟದಬ್ಬ ಮಾಡ್ಕೊಳ್ತಾನೆ, ಮೈ ಮೇಲೆ ರೇಷ್ಮೆ ಬಟ್ಟೆ ಹಾಕೊಂಡು ಓಡಾಡ್ತಾನೆ, ಚಿನ್ನದ ಒಡವೆಗಳನ್ನು ಹಾಕೊಳ್ತಾನೆ, ಇಂಪೋರ್ಟೆಡ್ ಕಾರಲ್ಲಿ ಓಡಾಡ್ತಾರೆ. ನಿಜವಾಗ್ಲೂ ಒಕ್ಕಲಿಗ ಈ ಮಠದ ಪರಂಪರೆಯನ್ನು ಬಿಂಬಿಸುತ್ತಾ, ಅಥವಾ ಇದು ಒಂದು ರೀತಿಯ 5 ಸ್ಟಾರ್ ಹೋಟೆಲ್ನ ಜೀವನವನ್ನು ಬಿಂಬಿಸುತ್ತಾ, ಮಠವನ್ನು ಯಾರೋ ಕೆಲವೊಂದು ಗುಂಪುಗಳು ಅವ್ರ ಇಂಟ್ರೆಸ್ಟ್ಗಳಿಗೆ ಅವರ ಹಿಡಿತದಲ್ಲಿ ಇಟ್ಕೊಂಡು ಅಲ್ಲಿ ಬರುವಂಥ ಆಮದಾನಿ ಆಗಿರ್ಬೋದು, ಅಲ್ಲಿ ಬರುವಂಥ ವ್ಯವಸ್ಥೆಗಳನ್ನ ಬಳಸ್ಕೊತಾ ಇದ್ದೀರಾ? ಆರ್ ದೇರ್ ಏನೋ ಡಿವಿಯೇಟಿಂಗ್ ದ ಆ್ಯಕ್ಚುಯಲ್ ಪರ್ಪಸ್ ಆಫ್ ದಿಸ್? ಈ ಒಂದು ಮಠದ ಪರ್ಪಸ್ಸನ್ನೇ ಡಿವೈಡ್ ಮಾಡ್ತಾ ಇದ್ದೀರಾ? ಈ ಎಲ್ಲ ಪ್ರಶ್ನೆಗಳಿಗೆ ಶ್ರೀ ನಿರ್ಮಲಾನಂದ ಸ್ವಾಮೀಜಿಗಳು ದಯಮಾಡಿ ಉತ್ತರವನ್ನು ಕೊಡಬೇಕು. ಜೊತೆಯಲ್ಲಿ ಕರ್ನಾಟಕದ ನಮ್ಮ ಒಕ್ಕಲಿಗ ಸಮುದಾಯಕ್ಕೆ ಲೆಕ್ಕಾಚಾರವನ್ನು ಕೊಡಬೇಕು ಅಂತ ಈ ಮೂಲಕ ಕೇಳುತ್ತಾ, ಕೊಡಿ ಸ್ವಾಮಿ, ಲೆಕ್ಕಾಚಾರ ಕೊಡಿ. ನಾವು ಕೇಳ್ತೀವಿ, ನೀವು ಅದನ್ನು ಕೊಡಲೇಬೇಕು. ಯಾಕೆ ಅಂತಂದರೆ, ಇದು ಯಾರೋ ಒಂದಷ್ಟು ಗುಂಪಿನ ಅಥವಾ ವ್ಯಕ್ತಿಗಳ ಮಠವಲ್ಲ. ಸಾರ್ವಜನಿಕ ಸಮುದಾಯದ ಬಡವರು, ರೈತರು ಎಲ್ಲ ಕೊಟ್ಟು ಬೆಳೆಸಂಥ ಈ ಮಠದಲ್ಲಿ ಲೆಕ್ಕಾಚಾರ ನಮಗೆ ಬೇಕೇ ಬೇಕು. ಈ ಮಠದ ಸೌಕರ್ಯಗಳು, ಸಂಪನ್ಮೂಲಗಳು, ಅಲ್ಲಿರುವಂಥ ಸೀಟುಗಳು, ಅಲ್ಲಿಂದ ಶಿಕ್ಷಣ ಸಂಸ್ಥೆಯಿಂದ ಬರುವಂಥ ಆಮದಾನಿಗಳು ಸಮುದಾಯದ ಬಡವರಿಗೆ, ನಿರ್ಗತಿಕರಿಗೆ, ರೈತರಿಗೆ, ಅವಶ್ಯಕತೆ ಇರೋರಿಗೆ ಯಾಕೆ ಉಪಯೋಗ ಆಗ್ತಾ ಇಲ್ಲ? ಯಾಕೆ ಒಂದು ಗುಂಪು ಇದನ್ನು ಬಳಸ್ಕೊಂಡು ಜೀವನ ಮಾಡ್ತಾ ಇದೆ ಅಥವಾ ಬಳಸ್ಕೊಳ್ತಾ ಇದೆ? ಈ ರೀತಿ ಕೋಟಿ ವೆಚ್ಚ ಮಾಡಿಕೊಂಡು ದುಂದು ವೆಚ್ಚ ಮಾಡ್ತಾ ಇರೋವಂಥ ಒಂದು ವ್ಯವಹಾರಕ್ಕೆ ನಮ್ಮ ಕಠಿಣವಾದಂಥ ಪ್ರಶ್ನೆಯನ್ನು ಕೇಳುತ್ತಾ, ನಿರ್ಮಲ ಶ್ರೀಗಳೇ ನಮಗೆ ಲೆಕ್ಕಾಚಾರ ಕೊಡಿ. ಯಾಕೆಂದರೆ ಸಮುದಾಯ ಕೇಳ್ತಾ ಇದೆ, ಸಮುದಾಯದ ಪರವಾಗಿ ನಾನು ಕೇಳ್ತಾ ಇದ್ದೀನಿ. ಐ ಆಮ್ ಆಸ್ಕಿಂಗ್ ಆನ್ ಬಿಹಾಫ್ ಆಫ್ ದ ಕಮ್ಯುನಿಟಿ ಅಂತ ಕೇಳುತ್ತಾ, ನಿಮ್ಮ ಬಗ್ಗೆ ಸಂಪೂರ್ಣ ಗೌರವ ಇದೆ, ನಿಮ್ಮ ಪಾದಗಳಿಗೆ ವಂದನೆಗಳನ್ನು ಹೇಳುತ್ತಾ, ಬಟ್ ಲೆಕ್ಕಾಚಾರ ಬೇಕೇ ಬೇಕು ಸ್ವಾಮಿ, ಇಲ್ಲ ಅಂತ ದೊಡ್ಡ ಮಟ್ಟದಂಥ ಹೋರಾಟವನ್ನು ಮಾಡಿ ಪ್ರಶ್ನೆ ಮಾಡಬೇಕಾಗತ್ತೆ ಅಂತ ಈ ಮೂಲಕ ಹೇಳಿದ್ರೆ, ನಾನು ನಿಮ್ಮ ಅಡ್ವೊಕೇಟ್ ಜಗದೀಶ್.